ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಆರ್ ಪಿ ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂದರೆ ಹಾಸನಾಂಬ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ಗುರುವಾರ ಇವಾಗ 5 ಗಂಟೆಲಿ ಇನ್ನೂ ಮನೇಲೇ ಇದ್ದೀವಿ. 6 ಗಂಟೆಗೆ ಟ್ರೈನ್ ಇದೆ. ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ. ಸೊ ಸಡನ್ನಾಗಿ ಹೋಗ್ತಾ ಇದ್ದೀವಿ. ನಾನು ರೆಡಿಯಾಗಿದ್ದೀನಿ, ನಮ್ಮ ಮನೆಯವ್ರು ರೆಡಿ ಆಗ್ತಿದ್ದಾರೆ. ಇನ್ನೇನು ಮನೆ ಬಿಡ್ತೀವಿ. ಸೊ ಟ್ರೈನು ಎಷ್ಟೊತ್ತಿಗೆ ಬಿಡುತ್ತೆ ಏನು, ಹಾಸನಾಂಬ ಫುಲ್ ರಶ್ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಜರ್ನಿ ಹೇಗಿರುತ್ತೆ. ದೇವ್ರನ್ನೇ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ, ಒಂದು ವರ್ಷಕ್ಕೆ ಒಂದು ಸತಿ ಬೇರೆ ತೆಗೆಯೋದು. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಹಾಸನಾಂಬ. ನಮ್ಮ ಪಯಣ ಈಸ್ ಹಾಸನಾಂಬ. ಬನ್ನಿ ನೆಕ್ಸ್ಟು ಟ್ರೈನು ಜರ್ನಿ ನೋಡೋಣ. ಟ್ರೈನಲ್ಲಿ ಬಂದಿದ್ದೀವಿ. ಟ್ರೈನಲ್ಲಿ ಕೂತಿದ್ದೀವಿ. ನಮ್ಮ ಅಣ್ಣ ಒಬ್ಬರು ಬರೋದಿದ್ದಾರೆ. ಟ್ರೈನ್ ಎಷ್ಟು ಗಂಟೆಗೆ? ಟ್ರೈನ್ ಎಷ್ಟು ಗಂಟೆ? 6 ಗಂಟೆಗೆ ಟ್ರೈನ್ ಹೋಗೋದು. ಈಗ ನಾವು 5:47 ಟೈಮ್. ಬೇಗನೆ ರೀಚ್ ಆಗಿದ್ದೀವಿ. ಟ್ರೈನ್ ಹೋದ್ಮೇಲೆ ನಮ್ಮ ರೀಚ್ ಆಗಿದ್ದೀವಿ. ಬೆಳಗ್ಗೆ ಆಗುತ್ತೆ. ಅಲ್ವಾ ಕಣ. ಅಲ್ಲೇ ಸೇರ್ಕೊಂಡು ಹಿಂದೆ ಕಡೆ ಇಲ್ಲ. ಅಲ್ಲಿ ಯಾವ್ದಾರ ಡಬಲ್ ರೌಂಡ್ ಫೋಟೋ ತೆಗಿಸಪ್ಪ ರಂಜು, ಇಲ್ಲಿ ಹೋಗ್ತೀಯ? ನಡಿ, ಎಲ್ಲೈತೆ ದೇವ್ರ ದರ್ಶನ, ಎಲ್ಲೈತೆ ಹೋಗೋಣ, ಹೋಗಿ ಇರೋಣ. ಯಾವ ಕಡೆಗೆ? ಇಲ್ಲಿ ನೋಡಿ, ಈ ಕಡೆ ಲೆಫ್ಟ್ ಸೈಡು. ಅಲ್ಲೆಲ್ಲ ಡೋರ್ ಕ್ಲೋಸ್ ಮಾಡ್ತಾರೆ. ನೀವು ಇಲ್ಲೇ ನಾನು ಫೋಟೋ ಹೊಡೆದಿರ್ತೀನಿ, ಹೋಗು. ಹಾಂ ಇರು, ಅದು ಬರಬೇಕಾ? ಇಲ್ಲ ಐತೆ ಏನು ಗೊತ್ತಿಲ್ಲ. ಎಲ್ಲ ಅದೇ 7 ಕೌಂಟ್ರ್ ಐತೆ ಅಂತಾರೆ. ಹಾಂ
ಟೈಮ್ ಇವಾಗ 1:05 ದರ್ಶನದಿಂದ ಆಚೆ ಬಂದಿದ್ದೀವಿ. ಮಳೆ ಬರ್ತಾ ಇದೆ ಲೈಟಾಗಿ. ಜೋಳ 1 ಗಂಟೆ ರಾತ್ರಿಯಲ್ಲಿ ಶಾಪಿಂಗ್ ಮಾಡ್ತಾ ಇದ್ದೀವಿ ನೋಡಿ. ಫುಲ್ಲು ಮಳೆ ಬರ್ತಾ ನಿಧಾನ. ಇವಾಗೆಲ್ಲ ದರ್ಶನ ಆಯಿತು. 1 ಗಂಟೆ ಟೈಮು. 300 ರೂಪಾಯಿ ಟಿಕೆಟ್ ಕೊಟ್ಬಿಟ್ಟು ಹೋಗಿದ್ದಕ್ಕೆ ಬೇಗ ಆಗಿ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ. ನೈಟ್ ಬಂದ್ಬಿಡಿ ದರ್ಶನ ಆಗೋದು ಗೊತ್ತಾಗಲ್ಲ. ಒಂದು ಸ್ವಲ್ಪ ರಿಸ್ಕ್ ಆಗುತ್ತೆ, ಬಟ್ ದರ್ಶನ ಆಗೋದು ಗೊತ್ತಾಗಲ್ಲ. ಬೇಗ ಈಗ 1.5 hour 2 hours ಅಲ್ಲೆಲ್ಲ ದರ್ಶನ ಆಗುತ್ತೆ. ಬೆಳಗ್ಗೆ ನೀವು 5 ಗಂಟೆಗೆ ನಿಂತ್ಕೊಂಡ್ರೆ ಬರೋದೇ 10 ಗಂಟೆ ಆಗುತ್ತೆ. ಸೊ ನಾನೇನು ಹೇಳೋ ಪ್ರಕಾರ ನಾಳೆಯಿಂದ ರಶ್ ಇರ್ಬೋದು, ಬಟ್ ನಾವು ಇವತ್ತು ಬಂದಿರೋದಕ್ಕೆ ಹೇಳ್ತಾರೆ ಟಿಕೆಟ್ ಅಷ್ಟೇ ಇದೆ, ದರ್ಶನ ಇರಲ್ಲ ಅಂತ. ಬಟ್ ನೀವು ಬರ್ಬೋದು, ಹೋಗಿ ಟಿಕೆಟ್ ತೊಗೊಂಡೆ ಅವರೇ ಬಿಡ್ತಾರೆ. ಓಕೆ ಬಾಯ್. ಅಲ್ಲಿ ಹೋಗುವಾಗ ಕಬ್ಬಿಣದ್ದು ಸ್ಟ್ಯಾಂಡ್ ಥರ ಅದು ಹೊಡೆಸ್ಕೊಂಡ್ರೆ ತುಂಬ ನೋವಾಗುತ್ತೆ ನೋಡ್ಬಿಟ್ಟು. ಆ ಕಡೆಗೂ ನಿಲ್ಲಿಸಿ ನೋಡ್ಬೇಕು ಅದನ್ನು ಕಾಣುತ್ತೆ. ಸೈಡ್ ಬಸ್ಸಿಯ ಹೋಗಿ ಬನ್ನಿ ಹಿಂಗೆ ಒಳಗಡೆಗೆ ಸ್ವಲ್ಪ. ಫೇಸೇ ಕಾಣ್ತಾ ಇಲ್ಲ, ಆಪೋಸಿಟ್ ಬ್ರೇಕ್. ಎಸ್ ಗೈಸ್, ಫೈನಲಿ ಈಗ ದರ್ಶನ ಮುಗಿದಿದೆ. ನಾನು ನಡೆಯೋ ಸ್ಟೈಲಲ್ಲೇ ಗೊತ್ತಾಗ್ತಿದೆ ಅನಿಸುತ್ತೆ ನಿಮಗೆ. ಫುಲ್ಲು ಕಾಲೆಲ್ಲ ನೋವು ಬಂದುಬಿಟ್ಟಿದೆ, ಹಿಂಡಿ ಎಲ್ಲ ಫುಲ್ ಸಖತ್ ನೋವು ಬಂದುಬಿಟ್ಟಿದೆ. ದರ್ಶನ ಚೆನ್ನಾಗಾಯಿತು, ಚೆನ್ನಾಗಿ ನೋಡಿದ್ವಿ, ಎಲ್ಲ ಅಲಂಕಾರನೂ ಚೆನ್ನಾಗಿತ್ತು. ಬಟ್ ಏನಂತಂದರೆ ತುಂಬ ರಿಸ್ಕ್, ಒಂದು ಸ್ವಲ್ಪ ರಿಸ್ಕ್ ಆಗಿತ್ತು. ಫಸ್ಟ್ ಒಂದು ರೌಂಡು, ಮತ್ತು ಇನ್ನೊಂದು ರೌಂಡು, ಮತ್ತು ದೇವಸ್ಥಾನದ ಒಳಗಡೆ ಹೋದ್ಮೇಲೆ ಅಂತೂ ರನ್ನಿಂಗ್ ರೇಸು. ಸೊ ಹೀಗೆಲ್ಲ ಆಗಿ ದೇವ್ರ ದರ್ಶನ ಚೆನ್ನಾಗಾಯಿತು. ನಾನು ಫಸ್ಟ್ ಟೈಮ್ ಬಂದಿದ್ದು, ಮದುವೆ ಆದಮೇಲೂ ಮದುವೆಗಿಂತ ಮುಂಚೆನೂ ಬಂದಿರಲಿಲ್ಲ. ಹೋದ ವರ್ಷ ಗೊತ್ತಾಗಿದ್ದು ಈ ವರ್ಷ ಬಂದಿದ್ದೀನಿ. ಸೊ ಹ್ಯಾಪಿಯಾಗಿ ಇವಾಗ ಒಂದು ಸಂತೋಷದಿಂದ ಹೋಗ್ತಾ ಇದ್ದೀವಿ ಮನೆಗೆ. ಈಗ ಆಟೋ ಹುಡ್ಕೊಂಡು ಬಸ್ಸು ಟ್ರೈನು ನೋಡಿಕೊಂಡು ಹೋಗಬೇಕು. ಸೊ ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.